ओम शांति। डबल विदेशी बच्चों से बाप दादा का ರೂರಿಹಾನ್ 29/3/86ನೇ ಇಸ್ವಿನಲ್ಲಿ ಅವ್ಯಕ್ತ ಬಾಪ್ ದಾದಾರವರು ನುಡಿಸಿರ್ತಕ್ಕಂತಹ ಮಧುರ ಮಹಾವಾಕ್ಯಗಳು. ಡಬಲ್ ವಿದೇಶಿ ಮಕ್ಕಳ ಜೊತೆಯಲ್ಲಿ ಬಾಪ್ दादाರವರ आत्मिक वार्तालाप. आज बाप दादा चारों ओर के डबल विदेशी बच्चों को वतन में इमर्ज कर सभी बच्चों की ವಿಶೇಷತಾओं को देख रहे थे. ಇವತ್ತು ಬಾಪ್ ದಾದಾರವರು ನಾಲ್ಕಾರು ಕಡೆ ಇರ್ತಕ್ಕಂಥ ಡಬಲ್ ವಿದೇಶಿ ಮಕ್ಕಳನ್ನು ವತನದಲ್ಲಿ ಪ್ರಕಟ ಮಾಡಿಕೊಂಡು ಸೂಕ್ಷ್ಮ ಲೋಕದಲ್ಲಿ ಎಲ್ಲ ಮಕ್ಕಳನ್ನ ವಿಶೇಷತೆಗಳನ್ನು ನೋಡ್ತಾ ಇದ್ರು. ಕ್ಯೋಂಕಿ ಸಭಿ ಬಚ್ಚೆ ವಿಶೇಷ ಆತ್ಮಾಯೇ ಹೇ. ಏಕೆಂದರೆ ದೇಶ ವಿದೇಶಗಳಿಂದ ಎಲ್ಲ ಬಂದಿರೋವಂಥವರೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಮಕ್ಕಳಾಗಿದ್ದಾರೆ. तो तब ही बाबा के बने हैं. ವಿಶೇಷತೆಗಳಿರೋದ್ರಿಂದಲೇ ಅವ್ರು ಏನಾಗಿದ್ದಾರೆ, ಬಾಬನ ಮಕ್ಕಳಾಗಿದ್ದಾರೆ. ಅರ್ಥಾತ್ ಶ್ರೇಷ್ಠ ಭಾಗ್ಯವಾನ್ ಬನೆ ಹೇ, ಶ್ರೇಷ್ಠವಾಗಿರ್ತಕ್ಕಂತಹ ಭಾಗ್ಯವಂತರಾಗಿದ್ದಾರೆ. ವಿಶೇಷ ಸಭಿ ಹೇ ಫಿರ್ ಬಿ ನಂಬರ್ ವಾರ್ ತೋ ಕಹೆಂಗೆ. ಎಲ್ಲರೂ ವಿಶೇಷನೇ, ಆದರೂ ನಂಬರ್ ವಾರ್ ಅಂತ ಹೇಳ್ಬೋದು. तो आज बाप दादा डबल विदेशी बच्चों को विशेष रूप से देख रहे थे. ಇವತ್ತು ಬಾಪ್ ದಾದಾರವರು ಡಬಲ್ ವಿದೇಶಿ ಮಕ್ಕಳನ್ನು ವಿಶೇಷವಾದಂಥ ರೂಪದಿಂದ ನೋಡ್ತಾ ಇದ್ರು. थोड़े समय में चारों ओर के भिन्न भिन्न रीति रस्म व मान्यता होते हुए भी एक मान्यता के एक मत वाले बन गए. ಸ್ವಲ್ಪ ಸಮಯದಲ್ಲಿ ನಾಲ್ಕಾರು ಕಡೆ ಭಿನ್ನ ಭಿನ್ನ ರೀತಿ ಸಂಪ್ರದಾಯಗಳಲ್ಲಿ ಇದ್ದರೂ ಕೂಡ, ಮಾನ್ಯತೆಗಳಲ್ಲಿದ್ದರೂ ಕೂಡ, ಹೊರದೇಶಗಳವರದ್ದು ಬೇರೆಯೇ ಇರುತ್ತಲ್ವಾ, ಒಂದು ಮಾನ್ಯತೆ ಕಡೆ ಒಂದು ಮತದವರು ಆಗ್ಬಿಟ್ಟಿದ್ದಾರೆ. ಈಗ ಬಾಬನ ಹತ್ರಕ್ಕೆ ಬಂದ ಮೇಲೆ ಒಂದು ಧರ್ಮ, ಒಂದು ರಾಜ್ಯ, ಒಂದು ಕುಲ, ಒಂದು ಮತ, ಒಂದು ಸರ್ಕಾರ, ಒಂದು ದೇಶ, ಒಂದು ಭಾಷೆ ಸ್ಥಾಪನೆ ತಾನೇ ಇಲ್ಲಿ ಆಗ್ತಾ ಇರೋದು. ಸೊ ವೆರೈಟಿ ಧರ್ಮಗಳಿಂದ ಬಂದರೂ ಕೂಡ ಇಲ್ಲಿ ಒಂದು ಮತಕ್ಕೆ ಬಂದ್ಬಿಟ್ಟಿದ್ದಾರೆ. ಬಾಪ್ ದಾದಾ ವಿಶೇಷ ದೋ ವಿಶೇಷತೆ ಮೆಜಾರಿಟಿ ಮೇ ದೇಖ್ ರಹೇ. ಬಾಪ್ ದಾದಾರವರು ಎಲ್ಲ ಮಕ್ಕಳಲ್ಲಿ ಕೂಡ ವಿಶೇಷವಾಗಿ ಎರಡು ವಿಶೇಷತೆಗಳು ಮೆಜಾರಿಟಿನಲ್ಲಿ ನೋಡ್ತಾ ಇದ್ರು. ಏಕ ತೋ ಸ್ನೇಹಕ್ಕೆ ಸಂಬಂಧ ಮೇ ಬಹುತ್ ಜಲ್ದಿ ಬಂದ್ ಗಯೆ. ಒಂದು, ಬಾಬಾರವರ ಸ್ನೇಹದ ಸಂಬಂಧದಲ್ಲಿ ಬಹಳ ಬೇಗ ಏನಾಗ್ಬಿಟ್ಟಿದ್ದಾರೆ, ಬಂಧಿಸಲ್ಪಟ್ಟಿದ್ದಾರೆ. स्नेह के संबंध में ईश्वरीय परिवार के बनने में बाप दादा का बनने में अच्छा सहयोग दिया. ಸ್ನೇಹದ ಸಂಬಂಧದಲ್ಲಿ ಈಶ್ವರೀಯ ಪರಿವಾರದ ಸದಸ್ಯರಾಗೋದ್ರಲ್ಲಿ, ಬಾಬಾರವರ ಮಕ್ಕಳಾಗೋದ್ರಲ್ಲಿ ಒಂದು ಒಳ್ಳೆಯ ಸಹಯೋಗವನ್ನು ಕೊಟ್ಟಿದ್ದಾರೆ. तो एक स्नेह में आने की विशेषता. ಒಂದು ಸ್ನೇಹದಲ್ಲಿ ಬರ್ತಕ್ಕಂಥದ್ದು ವಿಶೇಷता. दूसरा स्नेह के कारण परिवर्तन शक्ति सहज प्रैक्टिकल में लाया. ಇನ್ನೊಂದಾಗಿದೆ, ಸ್ನೇಹದ ಕಾರಣ ಪರಿವರ್ತನೆಯ ಶಕ್ತಿ ಏನಿದೆ ಸಹಜವಾಗಿ ಪ್ರಾಕ್ಟಿಕಲ್ನಲ್ಲಿ ತಂದಿದ್ದಾರೆ. स्व परिवर्तन और साथ साथ हम जिन्स का भी परिवर्तन में अच्छा लगन में आगे बढ़ रहे. ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡಿದ್ದಾರೆ, ಜೊತೆನಲ್ಲಿ ತಮ್ಮ ಜೊತೆಗಾರನನ್ನು ಕೂಡ ಪರಿವರ್ತನೆ ಮಾಡೋದ್ರಲ್ಲಿ ಒಳ್ಳೆ ಒಂದು ಸೆಳೆತದಿಂದ ಮುಂದೆ ಹೋಗ್ತಾ ಇದ್ದಾರೆ. तो स्नेह की शक्ति और परिवर्तन करने की शक्ति इन दोनों विशेषताओं को हिम्मत से धारणा कर अच्छे ही सबूत दिखा रहे हैं. ಸ್ನೇಹದ ಶಕ್ತಿ ಮತ್ತು ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ, ಈ ಎರಡು ವಿಶೇಷತೆಗಳನ್ನು ಸಾಹಸದಿಂದ ಧಾರಣೆ ಮಾಡಿ ಒಳ್ಳೆ ಪ್ರೂಫನ್ನು ಕೊಡ್ತಾ ಇದ್ದಾರೆ. तो आज वतन में बाप दादा आपस में बच्चों की विशेषताओं पर रूहान कर रहे थे. ಇವತ್ತು ಬಾಪ್ ದಾದಾರವರು ವತನದಲ್ಲಿ ಪರಸ್ಪರ ಮಕ್ಕಳ ವಿಶೇಷತೆಗಳ ಬಗ್ಗೆ ಏನು ಮಾಡ್ತಾ ಇದ್ರು, ರೂಹಾನ್ ಮಾಡ್ತಾ ಇದ್ರು. अभी इस वर्ष के अव्यक्त का व्यक्त में मिलने का सीजन कहो व मिलन मेला कहो समाप्त हो रहा है. ಇವತ್ತು ಈ ವರ್ಷದ್ದು ಅವ್ಯಕ್ತ ಮಿಲನ, ಬಾಬಾ ಅವ್ರ ಜೊತೆಯಲ್ಲಿ ಮಿಲನ ಮಾಡ್ತಕ್ಕಂಥದ್ದು ಸೀಸನ್ ಅಂತ ಹೇಳಿ, ಮಿಲನದ ಮೇಳ ಅಂತಾದರೂ ಹೇಳಿ ಇದು ಮುಗೀತಾ ಇದೆ. ಅಂದರೆ ಮೊದಲು ಬಾಬಾ ಅವರು ವರ್ಷದಲ್ಲಿ ಇಷ್ಟು ದಿವಸ ಬರ್ತೀವಿ ಅಂತ ಪ್ರೋಗ್ರಾಮ್ ಕೊಡ್ತಾಯಿದ್ರು. ಇಷ್ಟು ತಿಂಗಳಲ್ಲಿ ಇಷ್ಟು ದಿವಸ ಬರ್ತಾರೆ ಅಂತ ಆ ಒಂದು ಪ್ರೋಗ್ರಾಮ್ ಅನುಸಾರವಾಗಿ ಎಲ್ಲ ನಡೀತಾ ಇತ್ತು ಮಿಲನಗಳು. ಆಮೇಲೆ ಕೊನೆ ಆಗ್ತಾ ಇತ್ತು, ಅದನ್ನು ಹೇಳ್ತಾ ಇದ್ದಾರೆ.
तो बाप दादा सभी की रिजल्ट को देख रहे थे. ಬಾಪ್ ದಾದಾರವರು ಎಲ್ಲರದು ರಿಸಲ್ಟ್ ಅನ್ನ ನೋಡ್ತಾ ಇದ್ರು. वैसे तो अव्यक्त रूप से अव्यक्त स्थिति से सदा मिलन है ही. ಹಾಗೆ ನೋಡೋದಾದ್ರೆ ಅವ್ಯಕ್ತ ರೂಪದಿಂದ ಅವ್ಯಕ್ತ ಸ್ಥಿತಿಯಿಂದ ಸದಾ ಮಿಲನ ಇದ್ದೇ ಇದೆ. और सदा रहेगा ಮತ್ತೆ ಸದಾ ಇರುತ್ತೆ. लेकिन साकार रूप द्वारा मिलन का समय निश्चित करना पड़ता है. ಆದರೆ ಸಾಕಾರ ರೂಪದಿಂದ ಮಿಲನ ಮಾಡ್ತಕ್ಕಂಥ ಒಂದು ಸಮಯ ಏನಿದೆ ಅದನ್ನು ಏನು ಮಾಡಬೇಕಾಗತ್ತೆ, ನಿಶ್ಚಿತ ಮಾಡಬೇಕಾಗತ್ತೆ. और इसमें भी समय की हद रखनी पड़ती. ಅದರಲ್ಲಿ ಕೂಡ ಸಮಯದ್ದು ಒಂದು ಲಿಮಿಟೇಷನ್ ಇಡಬೇಕಾಗತ್ತೆ. ಮಿಲನಕ್ಕೆ ಹೋಗ್ತೀವಿ ಅಂದರೆ ಒಂದಷ್ಟು ಅವರ್ಸ್ ಅಷ್ಟೇ ಬಾಬಾ ಇರ್ತಾ ಇದ್ರು. ಅವ್ಯಕ್ತ ರೂಪ से मिलने में समय की हद नहीं है. ನೋಡಿ, ಸೂಕ್ಷ್ಮ ಲೋಕದಲ್ಲಿ ಬಾಬಾ ಅವ್ರ ಜೊತೆಯಲ್ಲಿ ನೀವು ಮಿಲನ ಮಾಡಲಿಕ್ಕೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ, ಟೈಮ್ ಲಿಮಿಟೇಷನ್ ಇಲ್ಲ, ಶರೀರದ್ದು ಯಾವುದೇ ಇದಿಲ್ಲ, ಎಷ್ಟೊತ್ತು ಬೇಕಾದರೂ ನೀವು ಇರ್ಬೋದು. ಜೋ ಜಿತನಾ ಚಾಹೆ ಮಿಲನ್ ಮನಾ ಸಕ್ತೆ ಹೇ. ಅವ್ಯಕ್ತ ಮಿಲನನ ಎಷ್ಟು ಸಮಯ ಬೇಕಾದರೂ ನೀವು ಬಾಬಾ ಅವ್ರ ಜೊತೆಯಲ್ಲಿ ಮೀಟ್ ಮಾಡ್ಬೋದು. ಅವ್ಯಕ್ತ ಶಕ್ತಿಗೆ ಅನುಭೂತಿ कर स्वयं को सेवा को सदा आगे बढ़ा सकते हो. ಅವ್ಯಕ್ತ ಸ್ಥಿತಿಯನ್ನು ನೀವು ರೂಪಿಸ್ಕೋಬೋದು ಮತ್ತು ಸೇವೆಯನ್ನು ಕೂಡ ಚೆನ್ನಾಗಿ ಮುಂದುವರಿಸ್ಬೋದು ಅಂತ. ಅಂದರೆ ವತನದಲ್ಲಿ ಇದ್ಕೊಂಡು ಇಡೀ ವಿಶ್ವಕ್ಕೆ, ಗ್ಲೋಬ್ಗೆ ಸೇವೆ ಮಾಡ್ಬೋದು. ಸಾಕಾರದಲ್ಲಿದ್ದಾಗ ಒಂದಿಷ್ಟು ಲಿಮಿಟೇಷನ್ಸ್ ಇರ್ತವೆ, ಶರೀರದ ಲಿಮಿಟೇಷನ್ನು, ಟೈಮ್ ಲಿಮಿಟೇಷನ್ನು, ಇವೆಲ್ಲ ಇರ್ತವೆ. ಅಲ್ಲಿ ಅವೆಲ್ಲ ಏನು ಇರೋದಿಲ್ಲ. तो फिर भी निश्चित समय के प्रमाण इस वर्ष को सीजन समाप्त हो रहा है. ಆದರೂ ಕೂಡ ಫಿಕ್ಸೆಡ್ ಸಮಯದ ಪ್ರಮಾಣವಾಗಿ ಈ ವರ್ಷದ ಸೀಸನ್ ಅನ್ನೋದು ಮುಗೀತಾ ಇದೆ. ಲೇಕಿನ್ ಸಮಾಪ್ತ ನಹಿ, ಸಂಪನ್ನ ಬನ್ರಿ. ಸಮಾಪ್ತಿ ಆಗ್ತಾ ಇಲ್ಲ, ಸಂಪನ್ನರು ಆಗ್ತಾ ಇದ್ದೀರಾ. ಮಿಲನ್ ಅರ್ಥಾತ್ ಸಮಾನ ಬನನ. ಮಿಲನ ಅಂದರೆ ಅರ್ಥ ಆಗಿದೆ ಸಮಾನರು ಆಗುವಂಥದ್ದು. ಸಮಾನ ಬನೇನ, ಸಮಾನರಾಗಿದ್ದೀರಲ್ಲ. ತೋ ಸಮಾಪ್ತಿ ನಹಿ, ಸಮಾಪ್ತಿ ಅಲ್ಲ. ಭಲೆ ಸೀಸನ್ ಕಾ ಸಮಯಕ್ಕೆ ಸಮಾಪ್ತಿ ಹೋ ರಹಾ ಹೈ. ಭಲೆ ಸೀಸನ್ನ ಟೈಮ್ ಏನಿದೆ ಅದು ಕ್ಲೋಸ್ ಆಗ್ತಾ ಇದೆ. ಲೇಕಿನ್ ಸ್ವಯಂ ಸಮಾನ ಅವ್ರ ಸಂಪನ್ನ ಬನ್ ಗಯೆ. ಆದರೆ ಸ್ವಯಂ ಸಮಾನರು ಆಗಬೇಕು, ಸಂಪನ್ನರು ಆಗಿಬಿಟ್ರಿ. इसलिए बाप दादा चारों ओर के डबल विदेशी बच्चों को वतन में देख हर्षित हो रहे थे. ಅದರಿಂದ ಬಾಪ್ ದಾದಾರವರು ನಾಲ್ಕಾರು ಕಡೆ ಇರ್ತಕ್ಕಂಥ ಡಬಲ್ ವಿದೇಶಿ ಮಕ್ಕಳನ್ನು ವಾತನದಲ್ಲಿ ನೋಡಿಬಿಟ್ಟು ಖುಷಿ ಆಗ್ತಾ ಇದ್ರು. ಕ್ಯೋಂಕಿ ಸಾಕಾರ ಮೇ ತೋ ಕೊಯ್ ಆ ಸಕ್ತಾ ಹೈ, ಕೊಯ್ ನೈ ಬಿ ಆ ಸಕ್ತಾ ಹೈ. ಮಧುಬಂದಲ್ಲಿ, ಸಾಕಾರದಲ್ಲಿ ಕೆಲವ್ರು ಬರ್ಬೋದು, ಕೆಲವ್ರು ಬರಲಿಕ್ಕೆ ಆಗದಿರಾನು ಇರ್ಬೋದು. ಆದರೆ ವತನದಲ್ಲಿ ಎನಿ ಟೈಮ್ ಯಾರು ಬೇಕಾದರೂ ಬರ್ಬೋದು. इसलिए अपना ಚಿತ್ರ ಅಥವಾ ಪತ್ರ ಬೇಜ್ ದೇತೆ ಹೈ. ಬರ್ಲಿಕ್ಕೆ ಆಗದೆ ಇರೋವಂಥವ್ರು ಏನು ಮಾಡ್ತಾರೆ, ತಮ್ಮ ಫೋಟೋ ಮತ್ತು ತಮ್ಮ ಲೆಟರು ಕಳಿಸ್ಬಿಡ್ತಾರೆ. ಲೇಕಿನ್ ಅವ್ಯಕ್ತ ರೂಪ ಮೇ ಬಾಪ್ ದಾದಾ ಚಾರೋ ಓರ್ ಕೆ ಸಂಗ್ ನಾ ಕೋ ಸಹಜ್ ಕರ್ ಇಮರ್ಜ್ ಕರ್ ಸಕ್ತೆ ಹೈ. ಆದರೆ ಅವ್ಯಕ್ತ ರೂಪದಿಂದ ಬಾಪ್ ದಾದಾರವರು ನಾಲ್ಕಾರು ಕಡೆ ಸಂಘ ಏನಿದೆ ಸಹಜವಾಗಿ ಪ್ರಕಟ ಮಾಡ್ಕೋಬೋದು. ಅಗರ್ ಯಹಾ ಸಭಿ ಕೋ ಬುಲಾವೆ ಫಿರ್ ಭಿ ರಹನೆ ಆದಿ ಕಾವಿ ಸಬ್ ಸಾಧನ್ ಚಹಿಯೆ. ಒಂದು ವೇಳೆ ಎಲ್ಲರನ್ನೂ ಇಲ್ಲಿ ಕರೆದು ಬಿಟ್ರೆ ಇರೋದಕ್ಕೆ ಅದಕ್ಕೆ ಇದಕ್ಕೆಲ್ಲನೂ ಏನು ಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ, ವ್ಯವಸ್ಥೆಗಳು ಬೇಕಾಗುತ್ತೆ, ಅಕಾಮಿಡೇಷನ್, ಫುಡ್ಡು, ಎಲ್ಲ ರೀತಿಯಲ್ಲಿ ವ್ಯವಸ್ಥೆಗಳು ಬೇಕಾಗುತ್ತಲ್ವ. ಅವ್ಯಕ್ತ ವತನ್ ಮೇ ತೋ ಇನ್ ಸ್ಥೂಲ ಸಾಧನೋं की कोई ಅವಶ್ಯಕತೆ ನಹಿ. ವತನದಲ್ಲಿ ಎನಿ ಟೈಮ್ ಬನ್ನಿ, ಅಲ್ಲಿ ಇದು ಯಾವುದ್ರದ್ದು ಕೂಡ ಏನೋ ನಿಮಗೆ ಬೇಕಾಗಿಲ್ಲ. यहाँ तो सिर्फ डबल विदेशी क्या, लेकिन सारे भारत के बच्चे भी इकट्ठी करो, ऐसा लगेगा कि बेहद ಅವ್ಯಕ್ತ ವತನ್ है. ಸೂಕ್ಷ್ಮ ಲೋಕದಲ್ಲಿ ಫಾರಿನರ್ಸ್ನೂ ಕರೆಸಿ, ಭಾರತವಾಸಿಗಳನ್ನೂ ಕರೆಸಿ ಎಲ್ಲರನ್ನೂ ಮಿಲನ ಮಾಡಿಸ್ಬೋದು. ಅದು ಒಳ್ಳೆ ಒಂದು ಮಜವಾಗಿರುತ್ತೆ ಅಂತಿದ್ದಾರೆ. यहाँ भले कितना भी लाख हो फिर भी ऐसा लगेगा छोटा सा संगठन दिखाई दे रहा है. ವತನದಲ್ಲಿ ಎಷ್ಟೇ ಜನ ಬಂದರೂ ಕೂಡ ಚಿಕ್ಕ ಸಂಘಟನೆ ಥರನೇ ಅನಿಸುತ್ತೆ, ದೊಡ್ಡ ಸಂಘಟನೆ ಸೇರಿದ್ದೀವಿ ಅನ್ಸಲ್ಲ ಅಂತಾರೆ. ಯಾಕೆಂದರೆ ಅಲ್ಲಿ ಫರಿಷ್ಠಗಳ ಸಭೆ ಅಲ್ವಾ, ಅಲ್ಲಿ ಶರೀರದ್ದೇನೂ ಲಿಮಿಟೇಷನ್ಸ್ ಇಲ್ವಲ್ಲ. तो आज वतन में सिर्फ डबल विदेशियों को इमर्ज किया था. ಇವತ್ತು ವತನದಲ್ಲಿ ಬಾಬಾ ಅವರು ಕೇವಲ ಡಬಲ್ ವಿದೇಶಿ ಮಕ್ಕಳನ್ನು ಮಾತ್ರ ಏನು ಮಾಡಿದ್ರು,
ಪ್ರಕಟ ಮಾಡಿಕೊಂಡಿದ್ರು. बाप दादा देख रहे थे भिन्न भिन्न रस्म रिवाज होते हुए भी दृढ़ संकल्प से प्रगति अच्छी की है. ಬಾಪ್ ದಾದಾರವರು ನೋಡ್ತಾ ಇದ್ರು, ಭಿನ್ನ ಭಿನ್ನ ಸಂಪ್ರದಾಯಗಳಿದ್ರೂ ಕೂಡ ದೃಢ ಸಂಕಲ್ಪದಿಂದ ಪ್ರಗತಿಯನ್ನು ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ. ಮೆಜಾರಿಟಿ ಉಮ್ಮಂಗ್ ಉತ್ಸಾಹ ಸೆ ಚಲ್ ರಹೆ ಹೈ. ಬಹಳಷ್ಟು ಮೆಜಾರಿಟಿ ಉಮ್ಮಂಗ್ ಉತ್ಸಾಹದಿಂದ ನಡೀತಾ ಇದ್ದಾರೆ. ಕೊಯ್ ಖೇಲ್ ದಿಖಾನೆ ವಾಲಾ ಹೋತಾ ಹಿ ಹೈ. ಕೆಲವ್ರದ್ದು ಆಟ ತೋರಿಸ್ತಕ್ಕಂಥದ್ದು ಇರುತ್ತೆ. ಲೇಕಿನ್ ರಿಸಲ್ಟ್ ಮೇ ಯಾ ಅಂತರ್ ದೇಖಾ ಕಿ ಅಗಲೇ ವರ್ಷ ತಕ್ಕ ಕನ್ಫ್ಯೂಸ್ ಜ್ಯಾದಾ ಹೋತೆ ಥೆ. ರಿಸಲ್ಟ್ನಲ್ಲಿ ಬಾಬಾ ನೋಡಿದ್ರಂತೆ ಹಿಂದಿನ ವರ್ಷದವರೆಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇರ್ತಿದ್ರು. ಲೇಕಿನ್ ಇಸ್ ವರ್ಷ ಕಿ ರಿಸಲ್ಟ್ ಮೇ ಕೈ ಬಚ್ಚೆ ಪಹಲೆ ಸೆ ಮಜಬೂತ್ ದೇಖೆ. ಆದರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಚೆನ್ನಾಗಿ ಜ್ಞಾನದಲ್ಲಿ ಗಟ್ಟಿ ಆಗಿದ್ದಾರೆ ಅನ್ನೋದನ್ನು ಬಾಬಾ ನೋಡ್ತಿದ್ದಾರೆ. ಕೊಯ್ ಬಾಪ್ ದಾದಾ ಕೋ ಖೇಲ್ ದಿಖಾನೆ ವಾಲೆ ಬಚ್ಚೆ ಬಿ ದೇಖೆ. ಕೆಲವ್ರದ್ದು ಬಾಪ್ ದಾದಾರವರು ಆಟ ತೋರಿಸ್ತಕ್ಕಂಥ ಮಕ್ಕಳನ್ನು ಕೂಡ ನೋಡಿದ್ರು. ಕನ್ಫ್ಯೂಸ್ ಹೋನೆ ಕಾ ಬಿ ಖೇಲ್ ಕರ್ತೇನ. ಕನ್ಫ್ಯೂಷನ್ ಆಗ್ತಕ್ಕಂಥ ಆಟ ಮಾಡ್ತಾರಲ್ವ, ಉಸ್ ಸಮಯ ಕಾ ವಿಡಿಯೋ ನಿಕಾಲ್ ಬೈಟೆ ದೇಖೋ ತೋ ಆಪ್ಕಾ ಬಿಲ್ಕುಲ್ ಡ್ರಾಮಾ ಲಗೇಗ. ಆ ಸಮಯದ್ದು ವಿಡಿಯೋ ತೆಗೆದುಬಿಟ್ಟು ನೀವು ನೋಡಿದ್ರೆ ನಿಮ್ಗೊಂಥರ ಆಟ ಥರ ಅನಿಸುತ್ತೆ. ಲೇಕಿನ್ ಪಹಲೆ ಸೆ ಅಂತರ್ ಹೈ. ಆದರೆ ಮೊದಲಿಗಿಂತಲೂ ಈಗ ವ್ಯತ್ಯಾಸ ಬಂದಿದೆ ಅಂತ. ಅಭಿ ಅನುಭವಿ ಹುಯೇ ಹೈ, ಗಂಭೀರ್ ಬಿ ಬನ್ ರಹೆ ಹೈ. ಈಗ ಅನುಭವಿಗಳು ಆಗಿದ್ದಾರೆ, ಗಂಭೀರರು ಆಗಿದ್ದಾರೆ. तो यह रिजल्ट देखी कि पढ़ाई से प्यार याद में रहने का उमंग भिन्न भिन्न रस्म मान्यता को सहज बदल देता है. ಈ ಒಂದು ರಿಸಲ್ಟ್ ಅನ್ನ ಬಾಬಾರವ್ರು ನೋಡಿದ್ರಂತೆ ಓದೋದರ ಕಡೆಗೆ ವಿಶೇಷವಾದಂಥ ಪ್ರೀತಿನೂ ಬಂದಿದೆ, ನೆನಪಿನಲ್ಲಿರೋದ್ರಲ್ಲಿ ಕೂಡ ಉಮ್ಮಂಗನೂ ಬಂದಿದೆ. ಭಿನ್ನ ಭಿನ್ನ ಸಂಪ್ರದಾಯಗಳು ಮಾನ್ಯತೆಗಳಿದ್ರೂ ಕೂಡ ಸಹಜವಾಗಿ ಚೇಂಜು ಆಗ್ತಾ ಇದೆ ಅನ್ನೋದನ್ನು ಬಾಬಾ ನೋಡ್ತಿದ್ದಾರೆ. ಭಾರತವಾಸಿಯೋಂಕೋ ಪರಿವರ್ತನೆ ಹೋನೆ ಮೇ ಸಹಜ. ಇಂಡಿಯಾ ದೇಶದವ್ರಿಗೆ ಪರಿವರ್ತನೆ ಆಗೋದಕ್ಕೆ ಈಸಿ ಇದೆ, ಯಾಕೆಂದರೆ ಇಲ್ಲಿ ಮೊದಲಿಂದ ಬಂದಿದೆಯಲ್ಲ, ಅವ್ರಿಗೆ ಹಂಗಿಲ್ವಲ್ಲ. ದೇವತಾಂಕೋ ಜಾನ್ತೆ ಹೇ, ದೇವಾನ್ ದೇವತೆಗಳನ್ನ ತಿಳ್ಕೊಂಡಿದ್ದಾರೆ. ಶಾಸ್ತ್ರೋಂಕೋ ಮಿಕ್ಸ್ ನಾಲೆಡ್ಜ್ಕೋ ಜಾನ್ತೆ ಹೇ, ಶಾಸ್ತ್ರಗಳಲ್ಲಿ ಬರೆದಿರೋಂಥ ಮಿಕ್ಸ್ ನಾಲೆಡ್ಜನ್ನು ತಿಳ್ಕೊಂಡಿದ್ದಾರೆ. तो ಮಾನ್ಯತಾಯೇ ಭಾರತವಾಸಿयों ಇತನಿ ನವೀನ್ ನಹಿ ಹೈ. ಭಾರತವಾಸಿಗಳಿಗೆ ಇಷ್ಟೊಂದು ಹೊಸತನ ಇಲ್ಲ. ಫಿರ್ ಬಿ ಟೋಟಲ್ ಚಾರೋ ಓರ್ ಕೆ ಬಚ್ಚೋ ಮೇ ಬಿ ನಿಶ್ಚಯ ಬುದ್ಧಿ ಅಚಲ್ ಆತ್ಮಯೇ ದೇಕೆ. ಆದರೂ ಟೋಟಲ್ 4 ಕಡೆ ಮಕ್ಕಳಲ್ಲಿ ಕೂಡ ಈ ರೀತಿ ನಿಶ್ಚಯ ಬುದ್ಧಿ ಇರೋರು, ಚೆನ್ನಾಗಿ ಜ್ಞಾನದಲ್ಲಿ ಗಟ್ಟಿಯಾಗಿರೋವಂಥವ್ರು, ಅಚಲ ಆತ್ಮಗಳನ್ನು ಬಾಬಾ ಅವ್ರು ನೋಡಿದ್ರು. ऐसा निश्चय बुद्धि औरों को भी निश्चय बुद्धि बनाने में एग्जाम्पल बने हुए. ಈ ರೀತಿ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಅನ್ಯರನ್ನು ಕೂಡ ನಿಶ್ಚಯ ಬುದ್ಧಿ ಮಾಡೋದ್ರಲ್ಲಿ ಎಕ್ಸಾಂಪಲ್ಲು ನೋಡ್ತಿದ್ದಾರೆ ಬಾಬಾ. प्रवृत्ति में रहते पावरफुल संकल्प से दृष्टि वृत्ति परिवर्तन कर लेते. ಪ್ರವೃತ್ತಿನಲ್ಲಿ ಇರ್ತಾ ಶಕ್ತಿಶಾಲಿ ಸಂಕಲ್ಪ ದೃಷ್ಟಿ ವೃತ್ತಿ ಪರಿವರ್ತನೆ ಮಾಡ್ಕೊಳ್ತಾರೆ. ಯಹ ಬಿ ವಿಶೇಷ ರತನ್ ದೇಕೆ. ಇದನ್ನು ಕೂಡ ಬಾಬಾರವರು ವಿಶೇಷವಾಗಿರ್ತಕ್ಕಂಥ ರತ್ನಗಳನ್ನು ನೋಡಿದ್ರು. तो कोई ऐसा भी बच्चे हैं जो जितना भी अपना रीति प्रमाण अल्पकाल के साधनों में अल्पकाल के सुखों के मस्त थे. ಕೆಲವು ಈ ರೀತಿ ಮಕ್ಕಳನ್ನು ಕೂಡ ಬಾಬಾರವರು ನೋಡಿದ್ರಂತೆ, ಎಷ್ಟು ತಮ್ಮ ಸಂಪ್ರದಾಯ ರೀತಿ ಅಲ್ಪಕಾಲದ ಸಾಧನೆಗಳಲ್ಲಿ ಅಲ್ಪಕಾಲದ ಸುಖಗಳಲ್ಲಿ ಮಸ್ತರಾಗಿರೋದನ್ನು ಕೂಡ ಬಾಬಾ ಅವರು ನೋಡಿದ್ರು. ऐसा भी रीति रात दिन का परिवर्तन में अच्छा तीव्र गतियों का लाइन में चल रहे हैं. ಈ ರೀತಿ ಹಗಲು ರಾತ್ರಿ ಪರಿವರ್ತನೆಯಲ್ಲಿ ಹೆಚ್ಚು ತೀವ್ರಗತಿಯಿಂದ ಪುರುಷಾರ್ಥಿಗಳ ಲೈನ್ನಲ್ಲಿ ಕೂಡ ನಡೀತಾ ಇದ್ದಾರೆ. ಚಾಹೆ ಜ್ಯಾದಾ ಅಂದಾಜ್ ನಾ ಭಿ ಹೋ ಲೇಕಿನ್ ಫಿರ್ ಭಿ ಅಚ್ಚೆ ಹೈ. ಜಾಸ್ತಿ ಅಂದಾಜ್ನಲ್ಲಿ ಆದರೂ ಕೂಡ ಚೆನ್ನಾಗಿದ್ದಾರೆ. ಜೈಸೆ ಬಾಪ್ ದಾದಾ ಜಟ್ಕು ಕಾ ದೃಷ್ಟಾಂತ ದೇತೆ ಹೈ. ಹೇಗೆ ಬಾಪ್ ದಾದಾರವರು ಒಂದೇ ಏಟಿಗೆ ಬಲಿ ಆಗೋದ್ರದ್ದು ಉದಾಹರಣೆ ಕೊಡ್ತಾರೆ. तो ऐसा मन से त्याग का संकल्प करने के बाद फिर आंख के भी ना डूबे ऐसे भी है. ಒಂದ್ಸಲ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಬಿಟ್ಟ ಮೇಲೆ ಮತ್ತೆ ಆ ಕಡೆ ದೃಷ್ಟಿನೂ ಹೋಗದೆ ಇರೋವಂಥವರು ಕೂಡ ನೋಡಿದ್ರು. ಆಜ್ ಟೋಟಲ್ ರಿಸಲ್ಟ್ ದೇಖ್ ರಹೆ ಥೆ. ಇವತ್ತು ಟೋಟಲ್ ರಿಸಲ್ಟ್ ಅನ್ನ ಬಾಬಾ ಅವರು ನೋಡ್ತಾ ಇದ್ರು. आज टोटल ಶಕ್ತಿಶಾಲಿ ಆತ್ಮಂಕೋ ದೇಖ. ಇವತ್ತು ಶಕ್ತಿಶಾಲಿ ಆತ್ಮಗಳನ್ನು ಬಾಬಾ ಅವ್ರು ನೋಡಿದ್ರು. ಬಾಪ್ ದಾದಾ ಮುಸ್ಕುರಾತೆ ಹುಯೇ ರೂಹಾನ್ ಕರ್ ರಹೆ ಥೆ. ಬಾಪ್ ದಾದಾರವ್ರು ಮುಗುಳ್ ನಗ್ತಾ ಎಲ್ಲರ ಜೊತೆಯಲ್ಲಿ
वार्तालाप ಮಾಡ್ತಾ ಇದ್ರು. ಬ್ರಹ್ಮ ಬಾಬಾ की ರಚನಾ 2 ಪ್ರಕಾರ की गाई हुई. ಬ್ರಹ್ಮ ಬಾಬಾರವ್ರ ರಚನೆ 2 ಪ್ರಕಾರದ ಗಾಯನ ಇದೆ. ಒಂದು ಸಾಕಾರ ರಚನೆ, ಇನ್ನೊಂದು ಅವ್ಯಕ್ತ ರಚನೆ. ಏಕ ಬ್ರಹ್ಮ ಬಾಬಾಕ್ಕೆ ಮುಖಸೆ ಬ್ರಾಹ್ಮಣ್ ನಿಕ್ಲೆ. ಒಂದು ಬ್ರಹ್ಮ ಬಾಬಾ ಅವ್ರ ಬಾಯಿಂದ ಜ್ಞಾನ ಏನು ಬಂತು, ಅದರಿಂದ ಎಷ್ಟೋ ಜನ ಬ್ರಾಹ್ಮಣರು ತಯಾರಾದರು. ದೂಸರಾ ರಚನಾ ಬ್ರಹ್ಮನೇ ಸಂಕಲ್ಪ ಸೆ ಸೃಷ್ಟಿ ರಚಿ. ಇನ್ನೊಂದು ಬ್ರಹ್ಮರವ್ರು ಏನು ಮಾಡಿದ್ರು, ಸೂಕ್ಷ್ಮ ಲೋಕದಿಂದ ಎಷ್ಟೋ ಜನನ ತಯಾರು ಮಾಡಿದ್ರು ಸೃಷ್ಟಿಯನ್ನು. तो ब्रह्मा बाबा ने कितने समय से श्रेष्ठ शक्तिशाली संकल्प किया. ಎಷ್ಟೊಂದು ಜನ ದೇಶ ವಿದೇಶಗಳಲ್ಲಿ ಕೂಡ ರೆಡಿ ಆದ್ರಲ್ಲ, ಅವನ್ನೆಲ್ಲನೂ ಕೂಡ ದೇಶ ವಿದೇಶಗಳಲ್ಲಿ ಬಾಬಾರವರು ಶಕ್ತಿಶಾಲಿ ಸಂಕಲ್ಪ ಮಾಡಿ ಅವ್ರನ್ನ ಕರೆಸ್ಕೊಂಡಿದ್ದಾರೆ. तो बाप दादा दोनों भी फिर भी रचना के लिए शिव की रचना नहीं कहेंगे, शिव वंशी कहेंगे. ಎರಡೂ ಪ್ರಕಾರದ ರಚನೆಗೆ ಬಾಬಾ ಅವರು ಬಾಪ್ ದಾದಾ ಶಿವನ ರಚನೆ ಅಂತ ಹೇಳೋದಿಲ್ಲ, ಶಿವ ವಂಶಿ ಅಂತ ಹೇಳಿ. ಶಿವಕುಮಾರ್ ಶಿವಕುಮಾರಿ ನಹಿ ಕಹೆಂಗೆ. ಶಿವಕುಮಾರರು ಶಿವಕುಮಾರಿ ಅಂತ ಹೇಳೋದಿಲ್ಲ, ಬ್ರಹ್ಮ ಕುಮಾರ್ ಕುಮಾರಿ ಕಹೆಂಗೆ. तो ब्रह्मा ने विशेष श्रेष्ठ संकल्प से आह्वान किया. ಇಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರನ್ನ ಶಿವಬಾಬಾರವರು ಬ್ರಹ್ಮ ಬಾಬಾರವರು ವಿಶೇಷವಾಗಿ ಆಹ್ವಾನ ಮಾಡಿದ್ದಾರೆ. ಅರ್ಥಾತ್ ರಚನಾ ರಚಿ. ಬ್ರಹ್ಮ ಬಾಬಾ ಒಬ್ಬರೇ ಮಾಡೋಕ್ಕಾಗಲ್ಲ, ಬಾಪ್ ದಾದಾ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಏನು ಮಾಡಿದ್ರು, ಇಷ್ಟೊಂದು ಜನ ರಚನೆ ಮಾಡಿದ್ರು. तो ब्रह्मा बाबा का शक्तिशाली संकल्प से आह्वान से साकार में पहुंच गई. ಬ್ರಹ್ಮನ ಸಂಕಲ್ಪದಿಂದ ಸಾಕಾರದಲ್ಲಿ ಎಷ್ಟೊಂದು ಜನ ತಲುಪಿದ್ದೀರಿ. ಸಂಕಲ್ಪ ಕಿ ರಚನಾ ಬಿ ಕಮ್ ನಹಿ. ಸಂಕಲ್ಪದಿಂದ ಸೃಷ್ಟಿಯಾಗಿರೋರು ಕಮ್ಮಿ ಏನಿಲ್ಲ ಅನ್ಸಿದ್ದಾರೆ. ऐसे संकल्प शक्तिशाली है, दूर से भिन्न पर्दों के अंदर से बच्चों को अपने परिवार में लाया था. ಬೇರೆ ಬೇರೆ ಪರ್ದೆಗಳ ಒಳಗಡೆ ಇರುವಂಥವನ್ನು ಕೂಡ ನಮ್ಮ ಪರಿವಾರದಲ್ಲಿ ತಂದಿದೆ. ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪನೆ ಪ್ರೇರಕರ್ ಸಮೀಪ ಲಾಯ. ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪಗಳು ಪ್ರೇರಣೆ ಮಾಡಿ ಸಮೀಪಕ್ಕೆ ತಂದಿದೆ. ಇಸಲಿಯೇ ಆ ಶಕ್ತಿಶಾಲಿ ಸಂಕಲ್ಪ ಕಿ ರಚನಾ ಬಿ ಶಕ್ತಿಶಾಲಿ. ಅದರಿಂದ ಶಕ್ತಿಶಾಲಿ ಸಂಕಲ್ಪದ ರಚನೆ ಏನಿದೆ ಶಕ್ತಿಶಾಲಿ ಆಗಿದೆ. ಕೈಯೊಂಕ ಅನುಭವ ಬಿ ಹೇ. ಇದು ಅನೇಕರಿಗೆ ಏನಿದೆ, ಅನುಭವ ಕೂಡ ಇದೆ. वैसे बुद्धि का विशेष कोई प्रेर कर समीप ला रहे हैं. ಅನೇಕರನ್ನ ವಿಶೇಷವಾಗಿ ಬುದ್ಧಿಯಿಂದ ಪ್ರೇರಣೆ ಮಾಡಿ ಸಮೀಪಕ್ಕೆ ತರ್ತಾ ಇದ್ದಾರೆ. ಬ್ರಹ್ಮ के शक्तिशाली संकल्प के कारण ब्रह्मा का चित्र भी देखते ही चैतन्यता का अनुभव होता है. ನೋಡಿ, ಬ್ರಹ್ಮ ಬಾಬಾರವರ ಶಕ್ತಿಶಾಲಿ ಸಂಕಲ್ಪಗಳ ಕಾರಣದಿಂದ ಬ್ರಹ್ಮ ಬಾಬಾ ಅವ್ರ ಚಿತ್ರ ನೋಡಿ ಕೂಡ ಅವ್ರಿಗೂ ಚೈತನ್ಯದ ಅನುಭವ ಆಗ್ತಾ ಇದೆ ಅಂತೆ ವಿದೇಶಿಗಳಿಗೆ. ಚೈತನ್ಯ ಸಂಬಂಧಕ ಅನುಭೂತಿ ಸೆ ಆಗೆ ಬಡ್ ರಹೆ ಹೈ. ಚೈತನ್ಯ ಸಂಬಂಧದ ಅನುಭೂತಿಯಿಂದ ಮುಂದೆ ಹೋಗ್ತಾ ಇದ್ದಾರೆ. तो ಬಾಪ್ ದಾದಾ ರಚನಾ ಕೋ ದೇಖ್ ಹರ್ಷಿತ್ ಹೋರೆ. ಈ ರೀತಿ ರಚನೆಯನ್ನ ನೋಡಿ ಬಾಪ್ ದಾದಾರವರು ಖುಷಿ ಆಗ್ತಾ ಇದ್ದಾರೆ. ಅಭಿ ಆಗೆ ಅವರು ಶಕ್ತಿಶಾಲಿ ರಚನಾ ಕಾ ಪ್ರತ್ಯಕ್ಷ ಸಬೂತ್ ದೇತೆ रहेंगे. ಇನ್ನು ಮುಂದೆ ಹೋಗಿ ಈ ತರನೇ ರಚನೆಗಳಾಗಿ ಶಕ್ತಿಶಾಲಿ ರಚನೆನ ನೀವು ಪ್ರತ್ಯಕ್ಷ ಪ್ರೂಫ್ ನೋಡ್ತಾ ಇರ್ತೀರಾ. डबल विदेशों की सेवा का समय का हिसाब से अब बचपन का समय समाप्त हो गया. ಈಗ ಡಬಲ್ ವಿದೇಶಿಗಳ ಸೇವೆಯ ಸಮಯ ಏನಿದೆ, ಲೆಕ್ಕ ಏನಿದೆ, ಬಾಲ್ಯತನದ ಸಮಯ ಅನ್ನೋದು ಕ್ಲೋಸ್ ಆಯಿತು. ಅಭಿ ಅನುಭವಿ ಬನ್ ಅವರೊಂಕು ಅಭಿ ಅಚಲ್ ಅಡೋಲ್ ಬನಾನ. ಈಗ ಅನುಭವಸ್ಥರಾಗಿ ಬೇರೆಯವ್ರನ್ನು ಅಚಲ ಅಡೋಲ ಮಾಡಿ ಅನುಭೂತಿ ಕರಾನೆ ಕಾ ಸಮಯ ಚಲ್ ರहा है. ಅನುಭೂತಿ ಮಾಡಿಸ್ತಕ್ಕಂಥ ಟೈಮ್ ನಡೀತಾ ಇದೆ. ಅಭಿ ಖೇಲ್ ಕರ್ನೆ ಕಾ ಸಮಯ ಸಮಾಪ್ತ ಹೋ ಗಯಾ. ಈಗ ಆಟ ಆಡ್ತಕ್ಕಂಥ ಟೈಮ್ ಏನಿದೆ ಅದು ಸಮಾಪ್ತಿ ಆಗೋಯ್ತು. ಅವ ಸದಾ ಸಮರ್ಥ ನಿರ್ಬಲ್ ಆತ್ಮಂಕೋ ಬಿ ಸಮರ್ಥ ಬನಾತೆ ಚಲೋ. ಈಗ ಸಮರ್ಥರಾಗಿ ವೀಕ್ ಆಗಿರೋಂಥ ಆತ್ಮಗಳನ್ನು ಸ್ಟ್ರಾಂಗ್ ಮಾಡ್ತಾ ಹೋಗಿ. आप लोगों में निर्बलता का संस्कार होंगे तो दूसरों को भी निर्बल बनाएंगे. ನೀವೇ ವೀಕ್ ಇದ್ರೆ ಇನ್ನೊಬ್ಬರನ್ನು ನೀವು ವೀಕ್ ಮಾಡಿಬಿಡ್ತೀರಾ. तो समय कम है और रचना ज़्यादा से ज़्यादा आने वाली है. ಟೈಮ್ ಕಡಿಮೆ ಇದೆ, ಇನ್ನೂ ಭಾಳಷ್ಟು ಜನ ಬರೋವಂಥವ್ರಿದ್ದಾರೆ. इतनी संख्या में खुशी नहीं हो जाना बहुत आ गए. ಇಷ್ಟು ಸಂಖ್ಯೆ ರೆಡಿ ಆಗೋಯ್ತು ಅಂತ ಬಿಟ್ಟು ಖುಷಿ ಆಗಬೇಡಿ, ಇನ್ನು ತುಂಬ ಬರೋರಿದ್ದಾರೆ. तो अभी तो संख्या बढ़ना ही है. ಇನ್ನು ಸಂಖ್ಯೆ ಏನಾಗಬೇಕಾಗಿದೆ, ಹೆಚ್ಚಲೇಬೇಕಾಗಿದೆ. लेकिन जैसे अपने इतना समय पालना ली है, इस विधि से आप लोगों ने पालना ली है, अब भी परिवर्तन होता जाएगा. ಇಷ್ಟು ಸಮಯದಿಂದ ನೀವೇನು ಪಾಲನೆ ತೆಗೆದುಕೊಂಡಿದ್ದೀರಿ, ಈ ವಿಧಿಯಿಂದ ತಾವೇನೆಲ್ಲ ಪಾಲನೆ ಪಡ್ಕೊಂಡಿದ್ದೀರಿ, ಈಗ ಪರಿವರ್ತನೆ ಅನ್ನೋದು ಇನ್ನೂ
ಆಗ್ತಾ ಹೋಗುತ್ತೆ. जैसे 50 वर्ष की पालना वाले गोल्डन जुबली वालों में सिल्वर जुबली वालों में अंतर तो है ना. ಹೇಗೆ 50 ವರ್ಷದ ಪಾಲನೆ ತೊಗೊಂಡಿರೋರು ಗೋಲ್ಡನ್ ಜುಬ್ಲಿನವ್ರದ್ದು ಮತ್ತು ಸಿಲ್ವರ್ ಜುಬ್ಲಿನವ್ರಲ್ಲಿ ವ್ಯತ್ಯಾಸ ಇರುತ್ತಲ್ಲ, ಐಸೆ ಪೀಚೆ ಆನೆ ವಾಲಾ ಮೇ ಅಂತರ್ ಹೋತಾ ಜಾಯೇಗಾ. ಅದೇ ರೀತಿ ಲೇಟಾಗಿ ಬರ್ತಕ್ಕಂಥವ್ರಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ಥೋಡಾ ಸಮಯ ಮೇ ಉನೋಂಕು ಶಕ್ತಿಶಾಲಿ ಬನಾನ. ಲೇಟಾಗಿ ಬರ್ತಕ್ಕಂಥವ್ರನ್ನು ಸ್ವಲ್ಪ ಸಮಯದಲ್ಲೇ ತುಂಬ ಗಟ್ಟಿ ಜ್ಞಾನದಲ್ಲಿ ಮಾಡಬೇಕಾಗುತ್ತೆ. स्वयं उन्हों को श्रेष्ठ भावना तो होती होगी ना, लेकिन आप सभी को भी ऐसा थोड़ा समय में आगे बढ़ने वाले बच्चों को अपने संबंध और संपर्क का सहयोग देना ही. ಆದರೆ ಸ್ವಯಂ ನೀವು ಕೂಡ ಶ್ರೇಷ್ಠ ಭಾವನೆ ಇಟ್ಕೋಬೇಕು. ಆದರೆ ತಾವು ಎಲ್ಲರನ್ನೂ ಕೂಡ ಈ ರೀತಿ ಸ್ವಲ್ಪ ಸಮಯದಲ್ಲಿ ಮುಂದುವರಿಸಬೇಕು. ತಮ್ಮ ಸಂಬಂಧ ಸಂಪರ್ಕದವರನ್ನು ಸಹಯೋಗಿಗಳನ್ನಾಗಿ ಮಾಡಬೇಕು. ಜಿಸ್ಸೆ उन्हों का सहज आगे बढ़ने का और उमंग उत्साह हिम्मत हो. ಅವರನ್ನು ಸಂಬಂಧ ಸಂಪರ್ಕದವ್ರನ್ನು ಸಹಯೋಗಿಗಳನ್ನಾಗಿ ಮಾಡ್ಕೊಳ್ಳಿ ಮತ್ತು ಅವ್ರನ್ನೂ ಕೂಡ ಮುಂದುವರಿಸೋದಕ್ಕೆ ಉಮ್ಮಂಗ ಉತ್ಸಾಹ ಸಾಹಸ ತುಂಬ್ತಾ ಹೋಗಿ ಅಂತಿದ್ದಾರೆ ಬಾಬಾ ಬರ್ತಕ್ಕಂಥವ್ರಿಗೂ ಕೂಡ. ತೋ ಅಭಿ ಯ ಸೇವಾ ಬಹುತ್ ಹೋನಿ. ಈ ಥರ ಸೇವೆ ಇನ್ನೂ ತುಂಬ ಮಾಡಬೇಕಾಗಿದೆ. ಸಿರ್ಫ್ ಅಪ್ನೆ ಲಿಯೆ ಶಕ್ತಿ ಜಮಾ ಕರ್ನೆ ಕಾ ಸಮಯ ನಹಿ. ಕೇವಲ ನನಗಾಗೆ ನಾನು ಸಮಯ ಶಕ್ತಿ ಸಂಪಾದನೆ ಮಾಡ್ಕೊಳ್ಳೋ ಟೈಮ್ ಅಷ್ಟೇ ಅಲ್ಲ, ಇದು ಅನೇಕರಿಗೂ ಮಾಡಬೇಕಾಗಿದೆ. ಯಹ ಸೇವಾ ಬಹುತ್ ಹೋನಾ ಹೈ. लेकिन अपने साथ औरों के प्रति सेवा इतनी जमा करनी है औरों का भी सहयोग दे सको. ಈ ರೀತಿ ನೀವು ಜೊತೆಗಾರಗಳಿಗೂ ಕೂಡ ಅವ್ರಿಗೂ ಕೂಡ ಶಕ್ತಿಶಾಲಿ ಮಾಡ್ಕೊಳ್ಳೋವಂಥದ್ದು, ಅವ್ರಿಗೂ ಶಕ್ತಿ ತುಂಬುವಂಥ ಸಮಯ ಇದೆ. ನಿಮ್ಗಷ್ಟೇ ಅಲ್ಲ, ಅನೇಕರಿಗೂ ಮಾಡಬೇಕು. लेकिन अपने साथ औरों के प्रति शक्ति इतनी जमा करनी है जो औरों को भी सहयोग दे सके. ನಿಮ್ಮ ಹತ್ರ ಇಷ್ಟು ಶಕ್ತಿನ ಜಮಾ ಮಾಡ್ಕೊಳ್ಳಿ, ಅನ್ಯರನ್ನು ಕೂಡ ನೀವು ಶಕ್ತಿಶಾಲಿ ಮಾಡಬೇಕು, ಅವ್ರಿಗೂ ಸಹಯೋಗ ಕೊಡಬೇಕು. ಆ ರೀತಿ ನಿಮ್ಮಲ್ಲಿ ಶಕ್ತಿ ತುಂಬಿಕೊಳ್ಳಿ. ಸಿರ್ಫ್ ಸಹಯೋಗ ಲೇನೆ ವಾಲೆ ನಹಿ ಲೇಕಿನ್ ದೇನೆ ವಾಲ ಬನ್ನ. ಕೇವಲ ಸಹಯೋಗ ತೆಗೆದುಕೊಳ್ಳೋರು ಅಷ್ಟೇ ಅಲ್ಲ, ಕೊಡೋರು ಕೂಡ ಆಗಿ ಅಂತಿದ್ದಾರೆ. ಉನ್ನೋಂ ಕಾ 2 ವರ್ಷ ಭಿ ಹೋ ಗಯಾ ಲೇಕಿನ್ ಉನ್ನೋಂ ಕೆ ಲಿಯೆ 2 ವರ್ಷ ಕಮ್ ನಹಿ. 2 ವರ್ಷ ಆಗಿರ್ಬೋದು ಜ್ಞಾನಕ್ಕೆ ಬಂದು, 2 ವರ್ಷನೂ ಏನು ಕಮ್ಮಿ ಅಲ್ಲ ಅಂತಿದ್ದಾರೆ. ಥೋಡಾ ಟೈಮ್ ಮೇ ಸಬ್ ಅನುಭವ ಕರ್ನಾ ಹೇ. ಸ್ವಲ್ಪ ಟೈಮ್ನಲ್ಲಿ ಎಲ್ಲ ರೀತಿಯಲ್ಲಿ ಅನುಭವಗಳನ್ನು ಮಾಡಬೇಕು. ಲಾಸ್ಟ್ ಸೊ ಫಸ್ಟ್ ಆಗಬೇಕು ಅಂತಿದ್ದಾರೆ ಬಾಬಾ. ಜೈಸೆ ವೃಕ್ಷ ದಿಖಾತೆ ಹೋನ ಲಾಸ್ಟ್ ಆನೆ ವಾಲಿ ಆತ್ಮ ಯೇ 4 ಸ್ಟೇಜಸ್ ಪಾಸ್ ಜರೂರ್ ಹೋತೆ. ಅಲ್ಪವೃಕ್ಷದಲ್ಲಿ ಚಿತ್ರ ತೋರಿಸಿದೆಯಲ್ಲ, ಪ್ರತಿಯೊಂದು ಧರ್ಮದಲ್ಲಿ ಕೂಡ 4 ಕಲರ್ ತೋರಿಸಿದೆ. ಅವರು ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲಿ ನಾವೇನು ನೋಡಿದ್ದೀವಿ ಸುಖನ, ಅದರಲ್ಲಿ ಅವರು ಸ್ಟೇಜಸ್ಸನ್ನು ಕ್ರಾಸ್ ಮಾಡ್ತಾರೆ ಬೇರೆ ಧರ್ಮದವರು. ಫಿರ್ चाहे 10-12 जन्म भी हो लेकिन कितना भी हो पीछे आने वाला का भी थोड़ा समय में ಶಕ್ತಿಯೋ का ಅನುಭವ कराना ही है. 10 ಜನ್ಮ ತೊಗೊಳ್ಳಿ, 12 ಜನ್ಮ ತೊಗೊಳ್ಳಿ, ಅವ್ರಿಗೂ ಕೂಡ ಸ್ವಲ್ಪ ಟೈಮ್ನಲ್ಲಿ ಜ್ಞಾನಕ್ಕೆ ಬಂದಿರೋರ್ಗೂ ಕೂಡ ಶಕ್ತಿಶಾಲಿ ಅನುಭವನ ಮಾಡಿಸ್ಬೇಕು. ಯಾಕೆಂದರೆ ವಿದೇಶಗಳಲ್ಲಿರೋವಂಥವರೆಲ್ಲ ಅಷ್ಟೇ ಜನ್ಮಗಳು ತೊಗೊಂಡಿರೋರು, ಜಾಸ್ತಿ ಜನ್ಮಗಳಿರಲ್ಲ ಅವ್ರಗಳದೆಲ್ಲ. ಯಾಕೆಂದರೆ ರೀಸೆಂಟ್ ಬಂದಿರೋ ಆತ್ಮಗಳಿರ್ತವೆ, ಅವ್ರಿಗೂ ಶಕ್ತಿ ತುಂಬಿ ಅಂತೆ. ಸ್ಟೂಡೆಂಟ್ ಲೈಫ್ ಕಿ ಬಿ ಅವ್ರ ಸಾಥ್ ಸೇವಾದಾರಿ ಕಾ ಬಿ ಅನುಭವ ಕರಾನ. ವಿದ್ಯಾರ್ಥಿ ಜೀವನದ್ದು ಅನುಭವ ಮಾಡಿ ಜೊತೆಯಲ್ಲಿ ಸೇವಾದಾರಿದು ಅನುಭವ ಮಾಡಿಸ್ಬೇಕು. ಸೇವಾದಾರಿ ಕೋ ಸಿರ್ಫ್ ಕೋರ್ಸ್ ಕರಾನ ಯಾ ಭಾಷಣ ಕರ್ನ ನಹಿ. ಸೇವಾದಾರಿಗಳು ಕೇವಲ ಕೋರ್ಸ್ ಮಾಡಿಸಿದೆ, ಭಾಷಣ ಮಾಡಿಸಿದೆ ಅಷ್ಟೇ ಅಲ್ಲ. ಸೇವಾದಾರಿ ಅರ್ಥ ಸದಾ ಉಮ್ಮಂಗ ಉತ್ಸಾಹ ಸಹಯೋಗ ದೇನ. ಸೇವಾದಾರಿಗಳು ಅಂದರೆ ಅರ್ಥ ಏನು? ಸದಾ ಉಮ್ಮಂಗ ಉತ್ಸಾಹ ಸಹಯೋಗವನ್ನು ಕೊಡಬೇಕು. ಶಕ್ತಿಶಾಲಿ ಬನಾನೇಕ ಸಹಯೋಗ ದೇನ, ಪವರ್ಫುಲ್ ಮಾಡ್ತಕ್ಕಂಥ ಸಹಯೋಗವನ್ನು ಕೊಡಬೇಕು. ಥೋಡಾ ಸಮಯ ಮೇ ಸರ್ವ ಸಬ್ಜೆಕ್ಟ್ಸ್ ಪಾಸ್ ಕರ್ನಿ ಹೇ. ಸ್ವಲ್ಪ ಟೈಮ್ನಲ್ಲಿ 4 ಸಬ್ಜೆಕ್ಟ್ಸ್ ಕ್ಲಾಸ್ ಮಾಡ್ಕೋಬೇಕು, ಕವರ್ ಮಾಡ್ಕೋಬೇಕು, ಪಾಸ್ ಮಾಡ್ಕೋಬೇಕು. ಇತ್ನಿ ತೀವ್ರಗತಿ ಸೇ ಸೇವಾ ಕರೆಂಗೆ ತಬ್ ತೋ ಪਹੁಂಚೆಂಗೆ ನಾ. ಇಷ್ಟು ತೀವ್ರಗತಿಯಿಂದ ಸೇವೆ ಮಾಡಿದ್ರೆ ಆಗಲೇ ಗುರಿ ತಲುಪಲಿಕ್ಕೆ ಆಗುತ್ತಲ್ಲ. ಇಸ್ಲಿಯೇ ಏಕದೋಕೆ ಸಹಯೋಗಿ ಬನನಾ ಹೇ. ಅದರಿಂದ ಒಬ್ರಿಗೊಬ್ಬರು ನೀವು ಸಹಯೋಗಿಗಳು ಆಗಬೇಕು. ಏಕದೋಕೆ ಯೋಗಿ ನಹಿ ಬನ್ನ. ಒಬ್ರೊಬ್ರು ನೆನಪು ಮಾಡ್ಕೊಂಡು ಕೂತ್ಕೋಬೇಡಿ. ಏಕದೋಸೆ ಯೋಗ ಲಗಾನ ನಹಿ ಶುರು ಕರ್ನ. ಒಬ್ಬರನ್ನೊಬ್ರು ನೆನಪು ಮಾಡ್ಕೊಂಡು ಯೋಗ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಸಹಯೋಗಿ ಆತ್ಮ ಸದಾ ಸಹಜ ಯೋಗ ಸೆ ಬಾಬಾಕ್ಕೆ ಸಮೀಪ ಅವ್ರ ಸಮಾನ ಬನಾ ದೇತಿ. ಸಹಯೋಗಿ ಆತ್ಮಗಳು ಸದಾ ಸಹಯೋಗದಿಂದ ಬಾಬಾರವರ ಸಮೀಪ ಮತ್ತು ಸಮಾನರನ್ನಾಗಿ ಮಾಡಿಸುತ್ತೆ. तो आप समान नहीं लेकिन बाप समान बनाना. ನಿಮ್ಮ ಸಮಾನನೇ ಅಷ್ಟೇ ಅಲ್ಲ, ಬಾಪ್ ಸಮಾನ ಕೂಡ ಮಾಡಬೇಕು. जो भी अपने में कमजोरी है
ಉನ್ಕೋ ಯಹಾ ಹಿ ಛೋಡ್ ಜಾನ ಹೈ. ಏನೆಲ್ಲ ನಿಮ್ಮಲ್ಲಿ ಕೊರತೆಗಳಿದ್ದಾವೆ ಅದನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿ. ವಿದೇಶ್ ಮೇ ಬಿ ನಹಿ ಲೇ ಜಾನ, ಫಾರಿನಲ್ಲಿ ತೊಗೊಂಡು ಹೋಗ್ಬೇಡಿ. ಶಕ್ತಿಶಾಲಿ ಆತ್ಮ ಬನ್ ಶಕ್ತಿಶಾಲಿ ಬನಾನ, ಗಟ್ಟಿ ಆಗಬೇಕು, ಬೇರೆಯನ್ನು ಗಟ್ಟಿ ಮಾಡಿ ಅಂತಿದ್ದಾರೆ. ಯಹಿ ವಿಶೇಷ ದೃಢ ಸಂಕಲ್ಪ ಸದಾ ಸ್ಮೃತಿ ಮೇ ರಹೆ. ಇದೇ ಒಂದು ದೃಢ ಸಂಕಲ್ಪ ನಿಮ್ಮಲ್ಲಿ ಯಾವಾಗಲೂ ಜ್ಞಾಪಕ ಇರಲಿ. ಅಚ್ಚಾ, ಚಾರೋ ಓರ್ ಕೆ ಸಭಿ ಬಚ್ಚೋಂ ಕಾ ವಿಶೇಷ ಸ್ನೇಹ ಸಂಪನ್ನ ಯಾದ್ ಪ್ಯಾರ್ ದೇ ರಹಿ. ನಾಲ್ಕಾರು ಕಡೆ ವಿಶೇಷವಾಗಿ ಸ್ನೇಹ ಸಂಪನ್ನ ನೆನಪು ಪ್ರೀತಿಗಳನ್ನು ಬಾಬಾವರು ಕೊಡ್ತಾ ಇದ್ದಾರೆ. ಸದಾ ಸ್ನೇಹಿ, ಸದಾ ಸಹಯೋಗಿ, ಶಕ್ತಿಶಾಲಿ ಐಸಿ ಶ್ರೇಷ್ಠ ಆತ್ಮಾओं को ಬಾಪ್ ದಾದಾ ಕಾ ಯಾದ್ ಪ್ಯಾರ್ और ನಮಸ್ತೆ. ಸದಾ ಸ್ನೇಹಿಗಳು, ಸದಾ ಸಹಯೋಗಿಗಳು, ಶಕ್ತಿಶಾಲಿ ಆತ್ಮಗಳು, ಈ ರೀತಿ ಶ್ರೇಷ್ಠ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ.